ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿ ಚಾನಲ್. ಭಾಳ ದಿನ ಆದಿನ ವ್ಲಾಗ್ ಮಾಡತ್ತೀನಿ. ನಾವು ಹೊರಗಡೆ ಹೊಂಟೇವಿ. ಈಗ ಎಲ್ಲಂತ ಹೇಳ್ತೇನೆ. ನಾವು ಇವತ್ತು ಬನ್ನೇರುಘಟ್ಟ ಝೂ ಹೊಂಟೇವಿ. ಸಫಾರಿ ಹೋಗ್ಬೇಕಂತ ಹೇಳ್ಯಾರ. ನಮ್ಮ ಮನೆಯಿಂದ ಬನ್ನೇರುಘಟ್ಟ ಝೂಗೆ ಹಾಫ್ ಆನ್ ಅವರ್ ಅಷ್ಟ ಆಗ್ತೈತಿ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೊಂಟೇವಿ. ನಾವು ಬನ್ನೇರುಘಟ್ಟ ಬಂದು ರೀಚ್ ಆದ್ವಿ. ಈ ಝೂ ಅಲ್ಲಿ 3 ಕ್ಯಾಟಗರೀಸ್ ಇರ್ತಾವೆ. ಒಂದು ನಾರ್ಮಲ್ ಝೂ, ಆಮೇಲೆ ಸಫಾರಿ ಮತ್ತು ಬಟರ್ಫ್ಲೈ ಪಾರ್ಕ್ ಇರ್ತೈತಿ. ಇಲ್ಲಿ ಅದಕ್ಕೆ ಟಿಕೆಟ್ಸ್ ನಾವು ಸಪ್ರೇಟಾಗಿ ತೊಗೋಬೋದು, ಇಲ್ಲಾಂದರೆ ಕಾಂಬೋ ಅಲ್ಲಿ ಕೂಡ ನಾವು ಟಿಕೆಟ್ ತೊಗೋಬೋದು. ನಾವು ಈಗ ಟಿಕೆಟ್ ತೊಗೊಳಕ್ಕೆ ಹೊಂಟೇವಿ. ಎಂಟ್ರೆನ್ಸ್ ಈ ಥರ ಇರುತ್ತೆ. ಈ ಝೂಗೆ ನಾವು ಆ್ಯಕ್ಚುಲಿ ಫ್ರೈಡೇ ಹೋಗಿದ್ವಿ, ಯಾಕಂದ್ರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ವೀಕೆಂಡ್ಗಿಂತ ಅಂತ. ಬಟ್ ಆ್ಯಕ್ಚುಲಿ ಕ್ರೌಡ್ ಭಾಳ ಜಾಸ್ತಿನೇ ಇತ್ತು. ಅಪ್ಪೋರ ಟಿಕೆಟ್ ತೊಗೊಂಬರತ್ತಾರ. ನಾವು ಸೆಪ್ರೇಟ್ ಟಿಕೆಟ್ ತೊಗೊಂಡ್ವಿ. ಝೂ ಪ್ಲಸ್ ನಾನ್ AC ಸಫಾರಿ ಬಸ್ 350 ರೂಪೀಸ್ ಪರ್ ಪರ್ಸನ್. ನಾವು 2 ಟಿಕೆಟ್ ತೊಗೊಂಡ್ವಿ, 700 ಆಯಿತು. ಸೊ ಟಿಕೆಟ್ ತೊಗೊಂಡು ಆದಮೇಲೆ 2 ಎಂಟ್ರೆನ್ಸಸ್ ಇರ್ತಾವೆ. ಒಂದು ಸಫಾರಿ ಎಂಟ್ರೆನ್ಸ್ ಇರುತ್ತೆ, ಇನ್ನೊಂದು ಝೂ ಎಂಟ್ರೆನ್ಸ್ ಇರುತ್ತೆ. ನಾವು ಫಸ್ಟ್ ಸಫಾರಿ ಹೋಗಬೇಕಂತ ಹೋದ್ವಿ. ಸಫಾರಿಯಲ್ಲಿ AC ಬಸ್, ನಾನ್ AC ಬಸ್ ಮತ್ತು ಜೀಪ್ ವೆಹಿಕಲ್ ಇರುತ್ತೆ. AC ಬಸ್ ಸ್ವಲ್ಪ ಕಡಿಮೆ ಇರ್ತಾವೆ, ಸೊ ನಾವು ವೇಟ್ ಮಾಡಬೇಕಾಗ್ತೈತಿ. AC ಬಸ್ ಹೆಂಗಂದ್ರೆ ಪೂರಾ ಗ್ಲಾಸ್ ಇರುತ್ತೆ, ಗ್ಲಾಸ್ನಿಂದ ನಾವು ಎನಿಮಲ್ಸ್ನ ನೋಡಬಹುದು. ಇನ್ನು ನಾನ್ AC ಬಸ್ಸಲ್ಲಿ ಗ್ರಿಲ್ಸ್ ಇರ್ತಾವೆ. ನಾವು ಈಗ ಹೋಗೋದು ನಾನ್ AC ಬಸ್, ಅದಕ್ಕೆ ನಾವು ಟಿಕೆಟ್ ತೊಗೊಂಡೇವಿ. ಮತ್ತು ಜೀಪ್ 5 ಪೀಪಲ್ ಹೋಗ್ಬೋದು, ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತೈತಿ. ಈ ಥರ ಬಸ್ ನಿಂತಿರ್ತಾವೆ, ನಮಗೆ ಯಾವ್ದು ಬೇಕೋ ಆ ಬಸ್ಸಲ್ಲಿ ನಾವು ಹೋಗ್ಬಹುದು. ನಾ ಹೇಳಿದ ಗ್ರಿಲ್ಸ್ ಇದೆ, ಈ ಥರ ಗ್ರಿಲ್ಸ್ ಇರುತ್ತೆ. ಮಿಡಲಲ್ಲಿ ಸಣ್ಣದು ಓಪ್ನಿಂಗ್ ಇರುತ್ತೆ, ನಾವು ಅಲ್ಲಿಂದನೇ ಎನಿಮಲ್ಸ್ನ ನೋಡಬಹುದು. ನನಗೆ ಸಫಾರಿ ಅಂದ್ರೆ ಭಾಳ ಇಂಟ್ರೆಸ್ಟ್, ಅದಕ್ಕೆ ಅಪ್ಪು ಅವರಿಗೆ ಫೋರ್ಸ್ ಮಾಡಿನ ಕರ್ಕೊಂಡು ಹೋದ್ನಿ. ಎಂಟ್ರೆನ್ಸ್ ಆದ ತಕ್ಷಣ ಜಿಂಕೆ ನೋಡಿದ್ವಿ. ನಾವು ಎಲ್ಲೇ ಝೂ ಸಫಾರಿ ಹೋದರೂ ನಮಗೆ ಫಸ್ಟ್ ಕಾಣಿಸೋ ಪ್ರಾಣಿ ಅಂದ್ರೆ ಜಿಂಕೆಗಳು. ಸಫಾರಿಯಲ್ಲಿ ಸಪ್ರೇಟ ಝೋನ್ಸ್ ಇರ್ತಾವೆ. ನಾವು ಎಂಟರ್ ಆದ ಫಸ್ಟ್ ಝೂ ಅಲ್ಲೇ ಜಿಂಕೆಗಳಿದ್ವು. ಅದಾದ ನೆಕ್ಸ್ಟ್ ನಾವು ನೋಡಿದ್ದ ಆನೆಗಳನ್ನು. ಇವನ್ನೆಲ್ಲ ಇವನು ಇದು ಮಾಡಿ ಫ್ರೀ ಆಗಿದೆ. ನೀಲ್ಗಾಯಿ ವೈಟ್ ಕಾವು.
ಸೋನ್ ಮಾಡಬಾರ್ದು ಸರ್, ಸೋನ್ ಮಾಡಿದ್ರೆ ಗಾಡಿ ಸ್ಟಾಪ್ ಮಾಡಲ್ಲ. ನೆಕ್ಸ್ಟ್ ನಾವು ಕರಡಿ ನೋಡಿದ್ವಿ. ಬಟ್ ಅದು ಸಿಕ್ಕಾಪಟ್ಟೆ ದೂರ ಇತ್ತು, ಅದನ್ನು ಹೊರಗಡೆ ಬಿಟ್ಟಿರಲಿಲ್ಲ, ಅದಕ್ಕೆ ದೂರದಿಂದನೇ ನೋಡಿದ್ವಿ. ಸೊ ಆಮೇಲೆ ನಮಗೆ ಕಾಣಿಸಿದ್ದ ಚಿರತೆ. ಸ್ವಲ್ಪ ಚಿರತೆಗಳನ್ನು ಹೊರಗಡೆ ಬಿಟ್ಟಿದ್ರೆ, ಇನ್ನು ಸ್ವಲ್ಪ ಚಿರತೆಗಳನ್ನು ಕೇಜಲ್ಲಿ ಇಟ್ಟಿದ್ರೆ. ಹೊರಗಡೆ ಇರೋ ಚಿರತೆನ ನೋಡೋಕ್ಕೇನೋ ಒಂಥರ ಭಯ ಆಗತ್ತಿತ್ತು, ಹಂಗೆ ಸ್ವಲ್ಪ ಖುಷಿನೂ ಆಗತ್ತಿತ್ತು. ಅಂದರೆ ಭಯ ಯಾಕಂದ್ರೆ ಅವೇನಾದರೂ ಅಟ್ಯಾಕ್ ಮಾಡ್ಬೋದಂತ ಸ್ವಲ್ಪ ಭಯ ಆಗತ್ತಿತ್ತು. ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ವೈಲ್ಡ್ ಎನಿಮಲ್ ಯಾವಾಗಾದ್ರೂ ಅವು ಏನಾದರೂ ಮಾಡ್ಬೋದು. ಸೊ ಅದ್ರ ಸಲುವಾಗಿ ನಾವು ನಮ್ಮ ಕೇರಲ್ಲಿ ಇರಬೇಕು. ಹೊರಗೆ ಬಿಟ್ಟಾರು ಇವ್ರೇ ಬಾಕ್ಸಿಂಗ್ ಆಡ್ತಾರೆ. ಆಮೇಲೆ ನಾವು ನೆಕ್ಸ್ಟ್ ಝೋನ್ ಹೋದ್ವಿ. ನೆಕ್ಸ್ಟ್ ಝೋನಲ್ಲಿ ನಮಗೆ ಕಾಡಿನ ರಾಜ ಇದ್ದ. ಕಾಡಿನ ರಾಜ ನೋಡಿದ್ವಿ. ಫುಲ್ ಪೋಸ್ ಕೊಟ್ಕೊಂಡು ಕೂತಿದ್ದ. మనము ఎక్కడైనా ఫోటోస్ పైన ఉన్నాయి. ಆಮೇಲೆ ಹೆಣ್ಣು ಸಿಂಹ ನೋಡಿದ್ವಿ. ಅಲ್ಲೇ ಅದ ಝೋನಾಗ ಹೆಣ್ಣು ಸಿಂಹ ಐತೆ, ಹೆಣ್ಣು ಸಿಂಹ ನೋಡಿದ್ವಿ. ಇನ್ನೊಂದು ಸಿಂಹ ಬಂತ ದೊಡ್ಡದು. ಸೊ ಅದು ನಮಗೆ ದಾರಿನ ಬಿಡ್ತಿರ್ಲಿಲ್ಲ, ಅಲ್ಲಿ ಬಸ್ಸುಗಳನ್ನೆಲ್ಲ ನಿಲ್ಲಿಸ್ಕೊಂಡು ನಿಂತ್ಬಿಟ್ಟಿತ್ತು. ಸೊ ಭಾಳ ಹೊತ್ತು ನಾವು ಅಲ್ಲೇ ಟೈಮ್ ನಿಂತ ಬಿಟ್ಟಿದ್ವಿ, ಯಾಕಂದ್ರೆ ಅದು ಸಿಂಹ ಸೈಡ್ ಹೋಗಾತಿರ್ಲಿಲ್ಲ. ಅದು ಹೋದ ತಕ್ಷಣ ನಾವು ಮೂವ್ ಆದ್ವಿ. ಸಿಂಹ ನೋಡಿದ ಆದಮೇಲೆ ಹುಲಿ ನೋಡಿದ್ವಿ. ಅದು ನಮ್ಮ ಬಸ್ ಸೈಡ್ ಹೊಂಟಿತ್ತು. ಎಷ್ಟು ದೊಡ್ದಿತ್ತಂದ್ರೆ ಸಿಕ್ಕಾಪಟ್ಟೆ ದೊಡ್ದಿತ್ತು, ನೋಡಿದ್ರೇ ಅಂಜಿಕೆ ಬರತ್ತಿತ್ತು, ಅಷ್ಟು ದೊಡ್ದಿತ್ತು. ಆಮೇಲೆ ನಾವೊಂದು ರೇರ್ ಎನಿಮಲ್ ನೋಡಿದ್ವಿ. ರೇರ್ ಎನಿಮಲ್ ಅಂದರೆ ಅದು ವೈಟ್ ಟೈಗರ್. ನೀವು ಕೂಡ ಭಾಳ ರೇರಾಗಿ ಆ ಟೈಗರ್ನ ನೋಡಿರ್ತೀರಿ. ಇದು ಕೂಡ ಬನ್ನೇರುಘಟ್ಟ ಝೂ ಅಲ್ಲೈತಿ, ಹೋಗಿ ನೋಡ್ರಿ. ಒಂದು ಒಳಗಡೆ ಇತ್ತು, ಇನ್ನೊಂದು ಹೊರಗಡೆ ಬಿಟ್ಟಿದ್ರೆ ಅದು ಅಲ್ಲೇ ಅಡ್ಡಾಡತ್ತಿತ್ತು. ಇನ್ನೊಂದು ನಮಗಿಲ್ಲಿ ಏನು ಅಡ್ವಾಂಟೇಜ್ ಆಯ್ತಂದ್ರೆ, ಲಾಸ್ಟ್ ಕೂತಿದ್ದ ಎಲ್ಲ ಎನಿಮಲ್ಸ್ ಅಲ್ಲೇ ಬಂದು. ಸೊ ನಮಗೆ ನೋಡೋಕೆ ಈಸಿ ಆಯ್ತು, ಹಂಗೆ ವಿಡಿಯೋಸ್ ಮಾಡೋಕ್ಕೂ ಈಸಿ ಆಯ್ತು. ಹಂಗೆ ನಾವು ಫುಲ್ ಎಲ್ಲ ಎನಿಮಲ್ಸ್ನೂ ಚೆನ್ನಾಗಿ ನೋಡಿದ್ವಿ. ಸಫಾರಿಯಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಬಸ್ ನಮ್ಮನ್ನು ಬಟರ್ಫ್ಲೈ ಪಾರ್ಕ್ ಹತ್ರ ನಮ್ಮನ್ನು ಡ್ರಾಪ್ ಮಾಡಿ ಹೋಯ್ತು. ಸೊ ನಾವು ಅಲ್ಲಿಂದ ಬಟರ್ಫ್ಲೈ ಪಾರ್ಕಿಗೆ ಹೋದ್ವಿ. ಬಟರ್ಫ್ಲೈ ಪಾರ್ಕ್ ಎಂಟ್ರಿ ಫೀ 50 ರೂಪೀಸ್ ಇರುತ್ತೆ. ಎಂಟ್ರಿ ಆದ ತಕ್ಷಣ ಬಟರ್ಫ್ಲೈಸ್ ಫೋಟೋಸ್ ಇರ್ತಾವೆ, ಆಮೇಲೆ ಫೋಟೋಸ್ ಬೂತ್ಸ್ ಇರ್ತಾವೆ, ಬಟರ್ಫ್ಲೈಸ್ ಆರ್ಟ್ ಇರ್ತಾವೆ. ಸೊ ಇಲ್ಲಿ ನಾವು ಫ್ಯಾಮ್ಲಿ ಕಿಡ್ಸ್ ಜೊತೆ ಬಂದ್ರೆ ಸೂಪರಾಗಿ ಎಂಜಾಯ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಪಾರ್ಕ್ ಅದು ಎಲ್ಲ ಮಾಡ್ಯಾರ. ಸೊ ಕಿಡ್ಸಿಗೆಲ್ಲ ಹೆಲ್ಪ್ ಆಗ್ತೈತಿ. ಸೊ ಅದ್ರ ಸಲುವಾಗಿ ಫ್ಯಾಮ್ಲಿ ಜೊತೆ ಬಂದರೆ ಚೆನ್ನಾಗಿರ್ತೈತಿ.
ಇದು ಬಟರ್ಫ್ಲೈ ಎಂಟ್ರೆನ್ಸ್. ಇಲ್ಲೇ ಎಲ್ಲ ಫೋಟೋಸ ವಿಡಿಯೋಸ ತೊಗೋತಾರೆ. ನಾವು ತೊಗೊಳಕ್ಕೆ ಟ್ರೈ ಮಾಡಿದ್ವಿ, ಬಟ್ ಭಾಳ ಜನ ಬರತ್ತಿತ್ತು, ಅದಕ್ಕೆ ವಿಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ. ಒಳಗಡೆ ಹೋದ್ವಿ. ಇದು ನಮ್ಮ ಬಟರ್ಫ್ಲೈ ಪಾರ್ಕ. ಒಳಗಡೆ ಹಿಂಗೆ ಇರುತ್ತೆ, ಮೇಲೆ ಗ್ಲಾಸ್ ಟೈಪ್ ಇರುತ್ತೆ, ಮತ್ತು ಇವೆಲ್ಲ ರಿಯಲ್ ಗಿಡಗಳಿರ್ತಾವೆ. ಇಲ್ಲೇನು ಆರ್ಟಿಫಿಷಿಯಲ್ ಎಲ್ಲ ಇರೋಂಗಿಲ್ಲ, ಎಲ್ಲ ರಿಯಲ್ ಗಿಡಗಳಿರ್ತಾವೆ. ಇದ್ರ ಮೇಲೆ ಬಟರ್ಫ್ಲೈಸ್ ಎಲ್ಲ ಕೂತಿರ್ತಾವೆ, ಎಲ್ಲ ಹಾರ್ತಿರ್ತಾವೆ. ಇದರಲ್ಲೇ ವೆರೈಟಿಯಾಗಿ ಬಟರ್ಫ್ಲೈಸ್ ಇರ್ತಾವೆ. ಹಂಗೆ ಇಲ್ಲೇ ನೀರಿನ ಜರಿ ಥರ ಮಾಡಿದ್ದಾರೆ. ಆಮೇಲೆ ಅದ್ರೊಳಗೆಲ್ಲ ಫಿಶ್ ಬಿಟ್ಟಾರ. ಫಿಶ್ ಅದು ಎಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸತ್ತಾವ. ಚೆನ್ನಾಗೈತಿ, ಹೋಗಿ ನೋಡ್ಬಹುದು. ಯಾರ್ಯಾರ ಬನ್ನೇರುಘಟ್ಟ ಝೂ ಬಂದ್ರೆ ಬಟರ್ಫ್ಲೈಸ್ ಪಾರ್ಕ್ನ ವಿಸಿಟ್ ಮಾಡಿರಿ, ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಈಗ ನೇಚರಲ್ಲಿ ಎಲ್ಲೂ ಬಟರ್ಫ್ಲೈಸ್ ಜಾಸ್ತಿ ಕಾಣಂಗಿಲ್ಲ. ಸೊ ನಾವು ಸಣ್ಣವರಿದ್ದಾಗ ಜಾಸ್ತಿ ನಮಗೆ ಬಟರ್ಫ್ಲೈಸ್ ಕಾಣ್ತಿದ್ದು, ಈಗೆಲ್ಲೂ ನೇಚರಲ್ಲಿ ಎಲ್ಲೂ ಕಾಣತ್ತಿಲ್ಲ ಬಟರ್ಫ್ಲೈಸ್. ಸೊ ಇಲ್ಲಿ ನಮಗೆ ಬಟರ್ಫ್ಲೈಸ್ ನೋಡೋಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಅದ್ರ ಸಲುವಾಗಿ ಹೇಳ್ತೀನಿ, ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಆಮೇಲೆ ಇಲ್ಲಿ ಬಟರ್ಫ್ಲೈ ಲೈಫ್ ಸೈಕಲ್ನೂ ನಮಗೆ ತೋರ್ಸಾಕಂತ ಈ ಸ್ಪೆಸಿಮೈನ್ ಇಟ್ಟಾರ. ಇದರಲ್ಲಿ ಸ್ವಲ್ಪ ಬಟರ್ಫ್ಲೈಸ್ ಲೈವ್ ಬಟರ್ಫ್ಲೈಸು ಅದಾವ, ನಾವು ನೋಡಬಹುದು. ಇಲ್ಲಿಂದ ನಾವು ಹೊರಗಡೆ ಹೋದ್ರೆ ಒಂದು ರೂಮ್ ಐತಿ. ಆ ರೂಮಲ್ಲಿ ಏನೈತೆ ಅಂದ್ರೆ ಹೇಳ್ತೇನೆ. ಆ ರೂಮಲ್ಲಿ ವೆರೈಟೀಸ್ ಬಟರ್ಫ್ಲೈಸ್ ಫೋಟೋಸ್ ಆ ಥರ ಇಟ್ಟಾರ, ಅಲ್ಲಿ ನಾವು ಅದನ್ನು ನೋಡ್ಬೋದು. ಮತ್ತು ಬಟರ್ಫ್ಲೈಸ್ ಲೈಫ್ ಸೈಕಲ್ನೂ ನಾವಲ್ಲೇ ಹೆಂಗೆ ಹೊರಗಡೆ ನೋಡಿದ್ವಲ್ಲ ಹಂಗೆ ಇಲ್ಲೇನು ಒಳಗಡೆನೂ ಬಟರ್ಫ್ಲೈಸ್ನ ಲೈಫ್ ಸೈಕಲ್ನೂ ನಾವು ನೋಡಬಹುದು. ನಾವು ಹಂಗೆ ಅಂತ ಇನೋವಾ ಸಫಾರಿ ಮಾಡೋರಿಗೆ ಇದು, ಆಮೇಲೆ ನಾರ್ಮಲ್ ನಾನ್ ಎ ಸಿ ಸಫಾರಿ ಇದೆ. ಆಮೇಲೆ ಎ ಸಿ ಸಫಾರಿ ಎಲ್ಲೈತಿ. ಓಕೆ, ಇದು ಎ ಸಿ ಸಫಾರಿ ಮಾಡೋರಿಗೆ. ಇಲ್ಲಿ ಜೀಪ್ ಆ್ಯಂಡ್ ಇನೋವಾ. ಇಲ್ಲಿ ಫುಡ್ ಚೆನ್ನಾಗಿರಲ್ಲ ಅಂತ ನಾವು ಜಸ್ಟ್ ಎಳ್ನೀರು ಮತ್ತು ಲೆಮನ್ ಜ್ಯೂಸ್ ಕುಡ್ಕೊಂಡು ಝೂ ನೋಡಿದ್ರಾತು ಅದೊಂದು ಬ್ಯಾಲೆನ್ಸ್ ಐತಿ ಅಂತ ಝೂ ಎಂಟ್ರಿ ಆದ್ವಿ. ಝೂ ಎಂಟರ್ ಆದಮೇಲೆ ನಮಗೆ ಫಸ್ಟ್ ಕಾಣಿಸಿದ್ದ ಜಿಬ್ರಾ ಮತ್ತು ಜಿರಾಫೆ ಕಾಣಿಸ್ತ. ಸೊ ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಹೋದ್ವಿ. ಇದ ಲಾಸ್ಟ್ ನ ಬನ್ನೇರುಘಟ್ಟ ಬರೋದು. 4ರಿಂದ 5 ಸಲ ಬಂದೆ ನಾ ಬನ್ನೇರುಘಟ್ಟ ಝೂಗೆ. ಸಫಾರಿ ಫಸ್ಟ್ ಟೈಮ್ ಬಂದೇನಿ. ಅದನ್ನೇ ಕಣ ಹೇಳ್ತಿರೋದು, ಅವರಲ್ಲಿರೋದಕ್ಕೆ ಇವರಿಬ್ಬರ ನೋಡಕ್ಕೆ ಕೋಳಿಗಳು. ಝೂನಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಅದಕ್ಕೆ ಕಾರ್ನ್ ಅಲ್ಲೇ ಇತ್ತು, ಕಾರ್ನ್ ತಿಂದ್ರಾಯ್ತಂತ ಕಾರ್ನ್ ತೊಗೊಂಡ್ವಿ. ಅಲ್ಲೇ ಕಾರ್ನ್ ತಿಂದ್ವಿ. ಕಾರ್ನ್ ತಿಂದ್ಕೊಂಡು ಆಮೇಲೆ ನೋಡಿದರೆ ಮಳೆ ಬರುವಾಗಾಗಿತ್ತು. ಸೊ ಅದಕ್ಕೆ ಜಲ್ದಿ ಮನೆಗೆ ಹೋಗ್ಬೇಕಂತ ಮನೆಗೆ ಹೊರಟ್ವಿ. ಈ
ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಷ್ಟು ಕ್ಲೈಮೇಟ್ ಹೆಂಗೈತೆ ನೋಡಪ್ಪಿ, ಫುಲ್ಲು ಬ್ಲ್ಯಾಕ್ ಹಿಂಗೆ ಮಡಿ ಆಗ್ತೈತಿ.